ಏನಿವತ್ತು ಸುರ್ಗಜಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಕಚೇರಿ ಆವರಣದಲ್ಲಿ ನಾವೆಲ್ಲ ಸೇರಿ ಎಲ್ಲ ಸದಸ್ಯರು ಮತ್ತು ನಮ್ಮೆಲ್ಲ ಸ್ಟಾಫ್ ಎಲ್ಲ ಸಿಬ್ಬಂದಿ ವರ್ಗ ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಇವತ್ತು ಎಲ್ಲರನ್ನೂ ಕರೆದಿದ್ವಿ. ಎಲ್ಲ ಸದಸ್ಯರುಗಳು ಬಂದು ಇವತ್ತು ಅತಿ ವಿಜೃಂಭಣೆಯಿಂದ ತಾಯಿ ಭುವನೇಶ್ವರಿಯ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಕನ್ನಡ ರಾಜ್ಯೋತ್ಸವದ 71ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲನೇ ಬಾರಿಗೆ ತಾಯಿ ಭುವನೇಶ್ವರಿ ಎಲ್ಲ ಕರ್ನಾಡಿನ ಕನ್ನಡಿಗರಿಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಸಮೃದ್ಧಿಯಾಗಿ ಕರ್ನಾಡು ಸಮೃದ್ಧಿಯಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಏನಿವತ್ತು ಸುರ್ಗಜಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಕಚೇರಿ ಆವರಣದಲ್ಲಿ ನಾವೆಲ್ಲ ಸೇರಿ ಎಲ್ಲ ಸದಸ್ಯರು ಮತ್ತು ನಮ್ಮೆಲ್ಲ ಸ್ಟಾಫ್ ಎಲ್ಲ ಸಿಬ್ಬಂದಿ ವರ್ಗ ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಇವತ್ತು ಎಲ್ಲರನ್ನೂ ಕರೆದಿದ್ವಿ. ಎಲ್ಲ ಸದಸ್ಯರುಗಳು ಬಂದು ಇವತ್ತು ಅತಿ ವಿಜೃಂಭಣೆಯಿಂದ ತಾಯಿ ಭುವನೇಶ್ವರಿಯ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಏನು ನಮ್ಮ ಸಿಬ್ಬಂದಿಗೆ ಸುಮಾರು ವರ್ಷಗಳಿಂದ ESI ಮತ್ತು PF ಸೌಲಭ್ಯ ಇರಲಿಲ್ಲ. ನಮ್ಮ APMC ಮಾಜಿ ಅಧ್ಯಕ್ಷರಾದಂಥ ಮಾದೇವಣ್ಣವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಲಲಿತಾ ಮಾದೇವವರು ಮತ್ತು ನಮ್ಮೆಲ್ಲ ರಾಜೇಂದ್ರಣ್ಣ, ನಮ್ಮ ಮುನ್ರಾಜಣ್ಣ, ನಮ್ಮ ಉಪಾಧ್ಯಕ್ಷರಾದ ಚಿನ್ನಮ್ಮನವರು ಮತ್ತು ನಮ್ಮ ಜಮುನಾರಾಣಿಯವರು ಎಲ್ಲರೂ ಕೂತ್ಕೊಂಡು ಈ ಬಾರಿ ಅವರಿಗೆ ನಾವು ಕೊಡಲೇಬೇಕು, ESI PF ಮಾಡಿಕೊಡಲೇಬೇಕು ಅಂಥೇಳಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ನಮ್ಮ 19 ಸದಸ್ಯರುಗಳೂ ಒಟ್ಟಿಗೆ ತೀರ್ಮಾನ ತಗೊಂಡು ಇವತ್ತು ಅವರಿಗೆ ESI ಮತ್ತು PFನ 5 ತಿಂಗಳಿಂದ ಚಾಲನೆ ಕೊಟ್ಟಿದ್ವಿ. ಇವತ್ತು ಅವರು ಅಧಿಕೃತವಾಗಿ ಅವರಿಗೆ ಇವತ್ತು ESI ಮತ್ತು PFನ್ನು ಒದಗಿಸ್ಕೊಟ್ಟಿದ್ವಿ. ಅದು ತುಂಬ ನನಗೆ ಸಂತೋಷದ ವಿಚಾರ. ಯಾಕಂದರೆ ನಮ್ಮ ಮಾದೇವಣ್ಣವ್ರನ್ನ, ಮಾಜಿ ಅಧ್ಯಕ್ಷರಾದ ಲಲಿತಾ ಮಾದೇವರನ್ನ ಎಲ್ಲರನ್ನೂ ಕೇಳಿದಾಗ ಇಲ್ಲ ಅದು ಪುಷ್ಟೇ ಮಾಡಬೇಕಾಗಿತ್ತು, ಈಗ ಕೊಟ್ಬಿಡೋಣ ಅಂಥೇಳಿ ತೀರ್ಮಾನ ಮಾಡಿ ಕೊಟ್ಟಿದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ಸಿಬ್ಬಂದಿಗೆ. ಅದೇ ರೀತಿ ಏನು ಈಗ ಈ ಬಾಷ್ ಕಂಪ್ನಿ ಇದರಿಂದ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡಿದರು ಒಂದು 15 ದಿವಸದ ಹಿಂದೆ. ಆ ತಪಾಸಣೆಗೆ ನಾವು ಹೋಗಿ ಅಲ್ಲಿ ಇದು ಮಾಡಿದ್ವಿ, ಚಾಲನೆ ಕೊಟ್ಟಿದ್ವಿ. ಆಮೇಲೆ ಅವರು ಸುಮಾರು ಜನಕ್ಕೆ ಈ ನಮ್ಮ ಪಂಚಾಯಿತಿಯ ಸುಮಾರು ಜನ ಗ್ರಾಮದ ಹಿರಿಯ ನಾಗರಿಕರಿಗೆ ಯಾರಿಗೆ ಕಣ್ಣಿನ ತೊಂದರೆ ಇತ್ತು ಅವ್ರಿಗೆಲ್ಲ ಟೆಸ್ಟ್ ಮಾಡಿಸಿದ್ರು. ಆಮೇಲೆ ಅವರು ಅಣ್ಣ ಇಷ್ಟೊಂದು ಇದು ಮಾಡಿದ್ದೀವಿ, ನಿಮ್ಮ ಪಂಚಾಯಿತಿ ಕಡೆಯಿಂದ ಉಚಿತವಾಗಿ ಕನ್ನಡಕಗಳನ್ನ ವಿತರಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಹಾಗಾಗಿ 65 ಜನಕ್ಕೆ ಕನ್ನಡಕಗಳನ್ನು ಇವತ್ತು ತರಿಸ್ಕೊಟ್ಟಿದ್ದಾರೆ. ಒಂದು 5 ಜನಕ್ಕೆ ಕೊಟ್ಟಿದ್ದೀವಿ. ಇನ್ನು ಈಗ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಈಗ ಅವ್ರಿಗೆಲ್ರಿಗೂ ಉಚಿತವಾಗಿ ಸುರ್ಗಜಕ್ನಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಕನ್ನಡಕಗಳನ್ನ ವಿತರಣೆ ಮಾಡೋದಕ್ಕೆ ಇಲ್ಲಿ ಸಜ್ಜಾಗಿದ್ದೀವಿ. ಸುರ್ಗಜಕ್ನಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಅಧ್ಯಕ್ಷರಾದ ಮುನಿಕೃಷ್ಣಪ್ಪನವರು ಮತ್ತು ಉಪಾಧ್ಯಕ್ಷರಾದ ಜಮುನಾರಾಣಿ ಮತ್ತು ಎಲ್ಲ ಸದಸ್ಯರ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಒಂದು 5 ವರ್ಷದಿಂದ ಅಂದ್ಕೊಂಡಿದ್ವಿ ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೆ ESI ಮತ್ತು PFನ್ನು ಮಾಡಿಕೊಡ್ಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ವಿ. ಆದರೆ ನಮ್ಮ ಅಧ್ಯಕ್ಷರಾದ ಮುನಿಕೃಷ್ಣಪ್ಪನವರ ಅವಧಿಯಲ್ಲಿ ನಮ್ಮ ಮಾದೇವಣ್ಣವರ ಸಹಕಾರದಿಂದ ಮತ್ತು ಇಲ್ಲಿ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರ ಸಹಕಾರದಿಂದ ಇವತ್ತು ನಾವು ಎಲ್ಲ ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೆ ESI ಮತ್ತು PFನ್ನು ಈ ಕನ್ನಡ ರಾಜ್ಯೋತ್ಸವದ ವಿಶೇಷ ದಿನದಂದು ಎಲ್ಲರಿಗೂ ನಾವು 5 ತಿಂಗಳದ್ದು ವಿತರಣೆ ಮಾಡಿದ್ದೀವಿ. ಮತ್ತು ಅದೇ ರೀತಿ ಬಾಷ್ ಕಂಪ್ನಿಯಿಂದ ಉಚಿತವಾಗಿ ಎಲ್ಲರಿಗೂ ಕಣ್ಣಿನ ತಪಾಸಣೆಯನ್ನು ಮಾಡಿ ಅವರಿಗೆ ಕನ್ನಡಕಗಳನ್ನು ವಿತರಣೆ ಮಾಡಿರೋದ್ರಿಂದ ನಾನು ನನ್ನ ಪರವಾಗಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.